1 ಕ್ವಿಂಟಲ್ ತೊಗೊಂಬಂದಿನಿ. ಇದು ಒಟ್ಟು 3,500 ಮೇಲೆ ಐತ್ರಿ ಕೌಂಟ್. ಅದ್ರಾಗ ಜರ್ಮಿಷನ್ ಫೇಲ್ ಆಗಿ ಅದು ಇದು ಅಂತ ಒಟ್ಟು ಒಂದು 3,000 ಅಂತ ನನ್ನ ಟಾರ್ಗೆಟ್ ಐತ್ರಿ. ಪಾಕೆಟ್ಗೆ ಇಕ್ಕಿದ್ದು ಸ್ವಲ್ಪ ಎಡ ಆತ್ರಿ, ಸ್ವಲ್ಪ ಹಂಗ ಬಿಟ್ಟಿದ್ದೆ, ಅದು ಚಲೋ ಐತ್ರಿ. ಅದಕ್ಕೆ ಎಡ ಆಗೈತಿ ಅಂದ್ರೆ ಅದು ಕಿತ್ತು ಹಾಕಿದ್ನಲ್ರಿ, ಆಗ ಸ್ವಲ್ಪ ಬೇರೆ ಇಳಿಯೋದು ಸ್ವಲ್ಪ ಕುಂಠಿತಾತು. ಒಂದು 20 ತಿಂಗಳ ಹಂಗಾಗಿ ಸ್ವಲ್ಪ ಅದು ಡಿಲೇ ಆಗೈತಿ. ಅದನ್ನೇ ತೊಗೊಳೋದು ಒಂದು ದೊಡ್ಡ ಆಗತ್ತಲ್ರಿ, ಸಮ ತೊಗೊತೀನಿ. ಒಟ್ಟು ಫುಲ್ ಚಾಲೆಂಜ್ ಇಟ್ಟೀನಿ ರೀ, ಬೆಳೆಯಬೇಕ ಅಂತ. ಸುಮ್ಮನೆ ಹಂಗೆ ಒಂದು ಇರಲಿ. ಈಗ ಪ್ಯಾಟಿಗೆ ಹೋಗಿ ತೊಗೊಂಬಂದು ತಿನ್ಸೋದಂದ್ರೆ ಭಾಳ ಜನ ನಮ್ಮ ಮಕ್ಳಿಗೆ ಎಲ್ಲ. ಮತ್ತೊಂದು ನಿಂಬೆ ಗಿಡ ಇಟ್ಟೀನಿ, ಒಂದು ಚೆರಿ ಹಣ್ಣಿನ ಗಿಡ ಇಟ್ಟೀನಿ, ಒಂದು ಹಲಸಿನ ಮರ ಇಟ್ಟೀನಿ ರೀ. ಮತ್ತು ಕಾಪಿದು. ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ವಣಗೇರಿ ಗ್ರಾಮದಲ್ಲಿದ್ದೇನೆ. ಈ ವಣಗೇರಿ ಗ್ರಾಮದಲ್ಲಿ ಇಲ್ಲಿ ಮಲೆನಾಡಿನಲ್ಲಿ ಬೆಳೀತಕ್ಕಂತಹ ಈ ಒಂದು ಕಾಫಿ ಬೆಳೆ ಆಗಿರ್ಬೋದು ಅಥವಾ ತೇಗು ಬೆಳೆ ಆಗಿರ್ಬೋದು, ಹಾಗೆ ಈ ಒಂದು ಅಡಿಕೆ ಬೇಸಾಯ ಇರ್ಬೋದು, ಈ ಎಲ್ಲ ಬೆಳೆಯನ್ನು ಉತ್ತರ ಕರ್ನಾಟಕದಲ್ಲಿಯೂ ಕೂಡ ನಾನು ಬೆಳೆದು ತೋರಿಸ್ತೀನಿ ಅಂತಕ್ಕಂಥ ಸಾಹಸವನ್ನು ಮಾಡ್ತಕ್ಕಂಥ ರೈತರನ್ನ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ನೇರವಾಗಿ ಆ ರೈತರನ್ನ ಮಾತಾಡಿಸಿ ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತಿನ ದಿವಸ ಆ ರೈತರು ಕೂಡ ಇದ್ದಾರೆ. ಇದು ಗುತ್ತೂರು ಸೀಮೆಯಲ್ಲಿ ಬರ್ತದೆ, ಬಟ್ ವಣಗೇರಿ ಗ್ರಾಮದವ್ರು ಇವರು. ಸರ್ ನಮಸ್ಕಾರ. ಹಾಂ, ಏನು ವಿಶೇಷ ನೀವು ಇದನ್ನು ಈ ಭಾಗದಲ್ಲಿ ಕಾಫಿ ಬೆಳೆ ಮತ್ತು ಅಡಿಕೆಯನ್ನು ಬೆಳಿಲಿಕ್ಕೆ ಹೋಗ್ತಾ ಇದ್ದೀರಿ? ಇದು ಒಂದು ದೊಡ್ಡ ಸಾಹಸ ಅಂತ ಅನ್ಕೋತೀನಿ ನಾನು. ಆಲ್ಮೋಸ್ಟ್ ನಾನು ಕಾಫಿ ಗಿಡ ಬೆಳೆದೈತ್ರಿ. ಒಂದು ಗಿಡ ಹಾಕಿ ಟೆಸ್ಟ್ ಮಾಡಿದ್ದೆ. ಅದಕ್ಕೆ ಇದನ್ನು ಅಡಿಕೆನ ಇಷ್ಟು ನೋಡ್ಬಾರ್ದು, ಯಾಕಂತ ಸ್ವಲ್ಪ ಚಾಲೆಂಜ್ ಆಗಿ ತೊಗೊಂಡು ಮಾಡಕ್ಕೆ ಸಸಿ ಹಾಕಿನ್ರಿ. ನೋಡ್ರಿ, ನೋಡೋಣ ಆ ಕಡೆಗೆ ಬನ್ನಿ ವೀಕ್ಷಕರೇ. ಈಗ ಸಸಿಯನ್ನು ಕೂಡ ಅವರು ಮಾಡಿದ್ದಾರೆ. ಈ ಒಂದು ಕಾಫಿ ಸಸಿ ಆಗಿರ್ಬೋದು, ಅಡಿಕೆ ಸಸಿನೂ ಕೂಡ, ಎರಡೂ ಸಸಿ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ಬೆಳೆಸಿದ್ರೆ ಸ್ವಲ್ಪ ಗ್ರಿಪ್ ಆಗುತ್ತಂತ ಸಸಿ ನಾವು ಮಾಡೀನಿ. ತಂದು ಹಾಕ್ಬೋದಿತ್ತು ಅಡಿಕೆನ, ಸಸಿನ. ಈಗ ಅಲ್ಲಿ ವಾತಾವರಣಕ್ಕೆ ನಮ್ಮ ವಾತಾವರಣಕ್ಕೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಬೀಜನ ತೊಗೊಂಬಂದು ಸಸಿ ಮಾಡಕ್ಕೆ ನಮ್ಮ ವಾತಾವರಣಕ್ಕೆ ಸೆಟ್ ಆಗ್ಬೇಕಂತ ಆಸೆ. ಸೆಟ್ ಆಗ್ಬೇಕಂತ. ಒಳ್ಳೆ. ಈಗ ನಿಮ್ಮ ಪರಿಚಯ ಮಾಡಿಕೊಡ್ರಿ ನಮಗೊಂದು ಸ್ವಲ್ಪ. ನಾನು ಬಸವರಾಜ್ ಬೆಲ್ಲದ್ ಅಂತಾರೆ, ಬಸವರಾಜ್ ನಿಂಗಪ್ಪ ಬೆಲ್ಲದು. ನಮ್ಮದು ವಣಗೇರಿ ಗ್ರಾಮ, ಗುತ್ತೂರು ಸೀಮಾ, ಬೇವೂರು ಹೋಬಳಿ, ಯಲಬುರ್ಗಾ ತಾಲೂಕು, ಜಿಲ್ಲಾ ಕೊಪ್ಪಳ ರೀ. ಕೃಷಿ ಮೇಲೆ ನಮ್ಮ ಅಜ್ಜಾವ್ರ ಕಾಲದಿಂದನೂ ಕೃಷಿ ರೀ. ನಮ್ಮ ಹೆಣ್ಮಕ್ಳನ್ನು ಭಾಳ ಸಾಥ್ ಕೊಡ್ತಾರೆ ಇವ್ರ ಪರವಾಗಿ. ಅವ್ರದ್ದು ದೊಡ್ಡ ಸಾಹಸ. ಹೌದ್ರಿ. ಬನ್ರಿ, ಈ ಒಂದು ಚಕ್ಕು ಗಿಡ ಹಾಕಿನ್ರಿ, ಜವಾರಿ ರೀ, ಮನೆಗಂತ. ಹಂಗೆ ಸ್ವಲ್ಪ ಕೈ ತೋಟದಂಗೆ ಅವ್ರು ಮಾಡ್ಕೊಂಡಿರ್ತಾರೆ. ಹ್ಞೂ ರೀ. ಸ್ವಲ್ಪ ಇಷ್ಟ ಅಡಿಕೆ ಸಸಿ ಮಾಡೀನಿ. ಹೌದ್ರಿ. ಪ್ಲಾಂಟೇಶನ್ ಹೆಂಗ್ ಮಾಡಿದ್ರಿ? ಪ್ಲಾಂಟೇಶನ್ ಆಯ್ಕೆ ಮಾಡ್ಕೊಂಡ್ರಿ, ಅದನ್ನೆಲ್ಲ ಹೇಳ್ರಿ. ಮಂಗಳ ತಳಿ ಅಂತಂದು ಆಯ್ಕೆ ಮಾಡ್ಕೊಂಬಂದಿನ್ರಿ. ಅಲ್ಲಿದ್ದ ಬೀಜ ತಗೊಂಡು ಅಲ್ಲಿದ್ದ ಆಯ್ಕೆ ಮಾಡ್ಕೊಂಬಂದಿನ್ರಿ 1 ಕ್ವಿಂಟಲ್. ಎಲ್ಲಿಂದ ರೀ? ಇದು ಚಿಕ್ಕಮಂಗ್ಳೂರ್ಲಿದ್ದ. ಚಿಕ್ಕಮಂಗ್ಳೂರಿಂದ ಎಷ್ಟು ತಂದ್ರಿ? 1 ಕ್ವಿಂಟಲ್ ತೊಗೊಂಬಂದಿನಿ. 1 ಕ್ವಿಂಟಲ್ ಹಸಿಕಾಯಿ. ಅವೇನು ಕೌಂಟ್ ಬರಲ್ರಿ? ಅದೇನು 1 ಕ್ವಿಂಟಲ್ ಕೌಂಟ್ ಅಂದ್ರೆ ಅಂದಾಜು ಒಟ್ಟು 3,500 ಮೇಲೆ ಐತ್ರಿ ಕೌಂಟ್. 3,500 ಬರುತ್ತೆ. ಹ್ಞೂ ರೀ. ಅದು ಮತ್ತೆ ಅದ್ರಾಗ ಜರ್ಮಿಷನ್ ಫೇಲ್ ಆಗಿ ಅದು ಇದು ಅಂತ ಒಟ್ಟು ಒಂದು 3,000 ಅಂತ ನನ್ನ ಟಾರ್ಗೆಟ್ ಐತ್ರಿ. ಪಾಕೆಟ್ಗೆ ಇಕ್ಕಿದ್ದು ಸ್ವಲ್ಪ ಎಡ ಆತ್ರಿ, ಸ್ವಲ್ಪ ಹಂಗ ಬಿಟ್ಟಿದ್ದೆ, ಅದು ಚಲೋ ಐತ್ರಿ. ಅದಕ್ಕೆ ಎಡ ಆಗೈತಿ ಅಂದ್ರೆ ಅದು ಕಿತ್ತು ಹಾಕಿದ್ನಲ್ರಿ, ಆಗ ಸ್ವಲ್ಪ ಬೇರೆ ಇಳಿಯೋದು ಸ್ವಲ್ಪ ಕುಂಠಿತಾತು. ಒಂದು 20 ತಿಂಗಳ ಹಂಗಾಗಿ ಸ್ವಲ್ಪ ಅದು ಡಿಲೇ ಆಗೈತಿ. ಅದನ್ನೇ ತೊಗೊಳೋದು ಒಂದು ದೊಡ್ಡ ಆಗತ್ತಲ್ರಿ, ಸಮ ತೊಗೊತೀನಿ. ಒಟ್ಟು ಫುಲ್ ಚಾಲೆಂಜ್ ಇಟ್ಟೀನಿ ರೀ, ಬೆಳೆಯಬೇಕ ಅಂತ. ಅಡಿಕೆ ಬೆಳಿಬೇಕು, ಉತ್ತರ ಕರ್ನಾಟಕದಲ್ಲಿ ತೋರಿಸ್ಬೇಕ್ರಿ. ನೆಲ್ಲಿಕಾಯಿ ಹಾಕಿರಿ? ಇದು ನೆಲ್ಲಿ ಗಿಡ ಐತ್ರಿ ಒಂದು ಮನೆಗಂತ. ಒಂದು ಅಂಜೂರಿ ಗಿಡ ಇಟ್ಟೀನಿ, ಒಂದು ವಾಟರ್ ಸೇಬು ಇಟ್ಟೀನಿ, ಒಂದು ಡ್ರ್ಯಾಗನ್ ವಾಟರ್ ಆ್ಯಪಲ್ ರೀ. ಇಲ್ಲ, ಅದು ಅಲ್ಲ, ಆದ್ರೆ ಬುಡೋದು ಈಗ ಟೈಮ್ ರೀ, ಬುಡೋದು ಈಗ. ಅದು ಏನು ಹುಡ್ರಾಗ ದೊಡ್ಡ ಈಗ ಸೀಸನ್ ಸ್ಟಾರ್ಟ್. ಹೌದು ರೀ.
ಏನ್ರಿ ಅದನ್ನ ಯಾಕೆ ಹಾಕಿರಿ? ಅದ್ರ ವಿಶೇಷ ಏನ್ರಿ ಅದು? ಸುಮ್ಮನೆ ಹಂಗೆ ಒಂದು ಇರಲಿ. ಈಗ ಪ್ಯಾಟಿಗೆ ಹೋಗಿ ತೊಗೊಂಬಂದು ತಿನ್ಸೋದಂದ್ರೆ ಭಾಳ ಜನ ನಮ್ಮ ಮಕ್ಳಿಗೆ ಎಲ್ಲ ಒಂದು ಗಿಡನೇ ಇರಲಿ, ಒಂದು ಗಿಡನೇ ಇರಲಿ. ಆಲ್ಮೋಸ್ಟ್ ಹುಡ್ರು ತೋಟದಿಂದ ಆರ್ಗ್ಯಾನಿಕ್ ಏನು ಅಂತಿರಲ್ಲ ಅದನ್ನು ಸಾವಯವವಾಗಿ ತಿನ್ಲಿ, ಸಾವಯವಾಗಿ ತಿನ್ನಲಿ, ಅಲ್ಲಿ ತರೋದು ಬೇಡ ಅಂತ ಎಲ್ಲ ಒಂದೊಂದು ಇಟ್ಟೀನಿ ರೀ. ಮತ್ತೊಂದು ನಿಂಬೆ ಗಿಡ ಇಟ್ಟೀನಿ, ಒಂದು ಚೆರಿ ಹಣ್ಣಿನ ಗಿಡ ಇಟ್ಟೀನಿ, ಒಂದು ಹಲಸಿನ ಮರ ಇಟ್ಟೀನಿ ರೀ. ಮತ್ತು ಕಾಪಿದು ಒಂದು 5 kg ಕೊಡ ಅಂದ, ಒಂದು 5 kg ಕೊಡ ಅಂದ, 3 kg ಕೊಟ್ಟ. ಇದೇನ್ರಿ ಇದು? ಕಾಫಿ ಗಿಡ ರೀ ಇದು. ಕಾಫಿ ಗಿಡ? ಹೌದು ರೀ. ಕಾಫಿ ಗಿಡನ ಹಾಕಿರಿ? ಹಾಕಿ ಬೆಳೆಸಿ ನೋಡೀನಿ ರೀ. ಟ್ರಯಲ್ ಗಿಡ ಹಾಕಿರಿ? ಹಾಕಿ ಒಂದು ಗಿಡಕ್ಕೆ 12ರಿಂದ 13 kgವರೆಗೆ ಬಂತು ರೀ. ಮತ್ತು ಯಾಗಾದ್ರೆ ಬರ್ತಲ್ಲ ಅನ್ನೋ ಧೈರ್ಯಕ್ಕೆ ಸಸಿನ ಮಾಡೀನಿ. ಈಗ ನೀವು ಈಗ ಗಿಡ ಎಲ್ಲಿದಾವ್ರಿ ನಿಮ್ಮ ದೊಡ್ಡ ಗಿಡ? ಅದು ಹೋಯ್ತು ರೀ. ಅದು ಹೋಗ್ಬಿಟ್ವು. ಅದು ಅಂದ್ರೆ ಅದಕ್ಕೆ 16 ವರ್ಷ ಸಾವು ಅದ್ರದ್ದು. 16 ವರ್ಷಕ್ಕೆ ಫೈನಲ್ ಅದು. 16 ವರ್ಷದವರೆಗೆ ಆ ಗಿಡ ಆ ಗಿಡ ಬದುಕಿ ಉಳಿಸ್ಕೊಂಡೆ. ಮತ್ತು ಅಲ್ಲಿಗೆ ದಿನ ಕಳೆದಾಗಲ್ಲ ಅದು ತನ್ನಷ್ಟಕ್ಕೆ ತಾನೇ ಹೋಯ್ತು. ನೀವು ಕಾಫಿ ಬೀಜ ಎಲ್ಲಿ ಅಂತಂದ್ರಿ? ಇದನ್ನು ಅಲ್ಲಿ ಚಿಕ್ಕಮಗಳೂರು ತಂದಿನಿ. ಚಿಕ್ಕಮಗಳೂರು. ಏನು ಸಾಹಸ ರೀ ಅಲ್ರಿ. ನಮ್ಮ ಹಗ್ಗಲ್ ಅಂದಾರಲ್ಲ, ಕೋಲ್ಡ್ ಬೇಕು ಇದಕ್ಕೆ. ಕೋಲ್ಡ್ ಬೇಕು. ನಾವು ಕೋಲ್ಡ್ ವಾತಾವರಣ ಮತ್ತು ಸೃಷ್ಟಿ ಮಾಡ್ಕೋಬೇಕು. ಈಗ ನಿರ್ಮಾಣ ಮಾಡ್ಬೇಕು. ಈಗ ಅದನ್ನು ಡ್ರಿಪ್ಗೆ ಹಾಕಿದ್ರೆ ಕೋಲ್ಡ್ ಆಗಲ್ಲ ರೀ. ಹಂಗೆ ಹರಿ ನೀರು ಆಯಿ ನೀರು ಹಾಯಿಸಿದ್ವಿ ಅಂದ್ರೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಹಂಗೆ ನನ್ನ ಟೆಕ್ನಿಕ್ ರೀ. ಯಾರನ್ನ ಕೇಳಿದ್ದಲ್ಲ, ಯಾರಿಗೆ ಹೇಳಿದ್ದಲ್ಲ. ಒಂದು ಕಾಳು ಮೆಣಸಿನ ಬಳ್ಳಿ ಇಟ್ಟೀನಿ ರೀ. ಕಾಳು ಮೆಣಸಿನ ಕೂಡ ಹಾಕಿರಿ? ಹಾಕಿ ನೋಡೋಣ ಅಂತ 2 ಪೈನಾಪಲ್ ಇಟ್ಟೀನಿ ರೀ. ಒಟ್ಟು ನಮ್ಗೆ ಮತ್ತೊಂದು ಅದು ಇದನ್ನ ಇಟ್ಟೀನಿ ರೀ, 2 ಮರಗೆಣಸು ಅಂತ. ಒಟ್ಟು ನಮ್ಗೆ ಇಲ್ಲಿ ಅಲ್ಲಿರೋದು ಇಲ್ಲಿ ನೋಡ್ಬೇಕಂದ್ರೆ ಬೆಳಿಬೇಕಂದ್ರೆ ಆಸೆ. ಫಸ್ಟ್ ಗೌರ್ದಾಗಿದ್ದೆ, ಇದರ ಅನುಭವ ಇದ್ದಿಲ್ಲ ತೋಟದ್ದು. ಈಗ ಮಗಳ ನೌಕರಿ ಹೋಗೈತ್ರಿ ಅಲ್ಲಿ. ಅದರಿಂದ 1 ವರ್ಷ ಇದನ್ನೆಲ್ಲ ನೋಡಿದ್ದೆಲ್ಲ. ನಾವು ಯಾಕೆ ಮಾಡ್ಬಾರ್ದು ಇದನ್ನಂತ ಒಟ್ಟು ಚಾಲೆಂಜ್ ತೊಗೊಂಡಿನಿ ರೀ. ಕರಿಬೇವು, ಜವಾರಿ ಕರಿಬೇವು ಐತ್ರಿ. ಒಟ್ಟು ಮನೆಗೆ ಏನು ಬೇಕು ಎಲ್ಲ ಜವಾರಿ ಭಾಳ ವಾಸನೆ ಐತ್ರಿ. ಎಲ್ಲ ಒಂದೊಂದು ಮನೆಗೆ ಏನು ಭಾಳ ಇದು ವಿಶೇಷ. ಒಟ್ಟು ಯಾವುದಾದ್ರೂ ಹೊರಗಿದ್ದ ಥರ ಭಾಳ ಅಪರೂಪ. ಎಲ್ಲ ಮಾಡಿ ನಾವು ತೋಟದಾಗ ಕೈ ತೋಟದ ಗತಿ ಅಲ್ಲೊಂದು ಇಲ್ಲೊಂದು ಇಟ್ಟಿರ್ತೀವಿ. 2 ಪುಂಡಿ ಸೊಪ್ಪು, 2 ಬದ್ನಿ ಗಿಡನ, 1 ನಿಂಬೆ ಗಿಡನ. ಒಟ್ಟು ನಮ್ಗೇನು ಬೇಕು ಮನೆಗೆ ಕೈಗಟ್ಕೋ ರೀತಿಯಲ್ಲಿ ಮಾಡ್ಕೊಂಡಿರ್ತೀವಿ ರೀ. ಇದೇನು ವಿಶೇಷ ರೀ? ಯಾಕೆ ಹಿಂಗೆ ಮಾಡಿರಿ? ಇದು ಆಡು ಸಾಕಾಣೆ ಮಾಡ್ಬೇಕಂತ ಮಾಡಿದ್ದೀವಿ ರೀ. ಅದು ಒಂದು ಸ್ವಲ್ಪ ಅಸ್ತವ್ಯಸ್ತ ಆಯ್ತು, ಹಂಗಾಗಿ ಅದನ್ನು ಅಲ್ಲಿಗೆ ನಿಲ್ಸೀನಿ, ಸ್ಟಾರ್ಟ್ ಆಗಿಲ್ಲ. ಮತ್ತು ಹಂಗೆ ಇದು ಅಡಿಕೆದು ಒಂದು ಹಂಗೆ ಇರಲಿ ಅಂತ ಇಟ್ಟೀನಿ ರೀ. ದೊಡ್ಡದಾಗೈತ್ರಿ ಇದು? ಮತ್ತು ಈಗ 1 ವರ್ಷದ್ದು ಆಯ್ತು ರೀ ಇದು. ಆ ಅಡಿಕೆ ಸಸಿ ಮಳೆಗೆ ಹೊಡೆದು ಹೊರಗೆ ಬರ್ಲಿಕ್ಕೆ ಎಷ್ಟು ತಿಂಗಳು ಹೋಗ್ತೀರಿ ಅದು? 4 ತಿಂಗಳು ಬೇಕು ರೀ. 4 ತಿಂಗಳು ಬೇಕು. ಹೌದು. ಫುಲ್ ಎಲ್ಲ ಕಾಣಿಸಿ ಹಿಂಗೆ ಆಗುತ್ತೆ ರೀ? ಹಂಗಾರೆ 1 ವರ್ಷಕ್ಕೆ ಈ ಥರ ಆಗುತ್ತೆ ರೀ. ಹಂಗಾರೆ ಇದು ಇಳುವರಿ ಯಾವಾಗ ಬರುತ್ತೆ ರೀ? ಇದು ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ? ಬೆಳೆಸೋದ್ರ ಮೇಲೆ ಡಿಪೆಂಡ್ ಐತೆ ರೀ. 3 ವರ್ಷಕ್ಕೆ ಅಂಬಾಳೆ ಬರ್ತೀರಿ. ಮತ್ತು 4ನೇ ವರ್ಷಕ್ಕೆ ನಮಗೆ ಪೀಕ್ ಸಿಗುತ್ತೆ ಅಂತ. ಹ್ಞೂ, ಅಟ್ಲೀಸ್ಟ್ 5ನೇ ವರ್ಷದಿಂದ ಅನ್ಕೋಬಹುದು. ಒಟ್ಟು 4ನೇ ವರ್ಷಕ್ಕೆ ಸಿಗುತ್ತೆ ರೀ. ಹ್ಞೂ ರೀ. ಈ ಕಾಪಿದು ಏನೈತಿ 1 ವರ್ಷಕ್ಕೆ ಬರ್ತಾರೆ, ಹೂವು ಬರ್ತಾ 1 ವರ್ಷಕ್ಕೆ ದೊಡ್ಡ ಗಿಡ ಆಗ್ಬಿಡುತ್ತೆ. ಅಂದ್ರೆ ದೊಡ್ಡದಾಗಿರಲ್ಲ, ಸಣ್ಣ ಸುಮ್ಮ ಸ್ಟಾರ್ಟ್ ಆತಪ್ಪ ಅನಿಸುತ್ತಾ 2ನೇ ವರ್ಷಕ್ಕೆ ಪೀಕ್ ಸಿಗುತ್ತೆ. ಇದು ಬೀಜನೇ ಲೆಕ್ಕ ಇದೆ? ಏನು ಮೊಗ್ಗು ಬರುತ್ತಾ? ಮಗ್ಗು ಬರ್ತದೆ. ಮಗ್ಗು ಅಲ್ಲ, ಮಗ್ಗು ಯೂಸ್ ಐತೆ, ಬೀಜ ಇಲ್ಲ. ಈ ಬೀಜ ಬೀಜ ಯೂಸ್ ಬೀಜ. ಹ್ಞೂ ರೀ. ಅದು ಚಾ ಪುಡಿದು ಅದು ಬೇರೆ? ಅದು ಚಾ ಪುಡಿದು ಅದು ಬೇರೆ. ಅದು ಒಂದು ಸಿಕ್ಕಿಲ್ರಿ, ಅದು ಒಂದು ನೋಡೋಣ. ಅದನ್ನ ಹಾಕ್ಬೇಕನ್ನ ಆಸೆ. ಒಟ್ಟು ಏಲಕ್ಕಿ ಇಡ್ಬೇಕು. ಏಲಕ್ಕಿ, ಕಾಫಿ, ಅಡಿಕೆ, ಕಾಳು ಮೆಣಸು, ಇವು 3 ಮೇಲೆ ಫುಲ್ ಆಸೆ ಐತಿ. ನೋಡೋಣ ರೀ. ಬೇರೆ ಸೀಡ್ಸ್ ಮಾಡ್ತಿದ್ವಿ ರೀ. ಸೀಡ್ಸ್ನಾಗ ಬಾಳೆಗೊನೆ ಅದು ಒಂದು ಸ್ವಲ್ಪ ನೆಟ್ಟಿಗೆ ಬಂದಿತ್ತು ರೀ. ವಜ್ಜಕ್ಕಲ್ಲ, ಅದು ಕೋತೆ ಏನೋ ಹಾರಿರ್ಬೇಕು. ಹ್ಞೂ ರೀ. ಒಂದು ಮಾವಿನ ಗಿಡ ಇಟ್ಟೀನಿ ರೀ ಮನೆಗೆ. ಒಟ್ಟು ಮನೆಗೆ ಸಿಗಾವು ಏನದಾವು ಎಲ್ಲ ಒಂದೊಂದು ಮಾಡ್ಕೊಂಡೀನಿ. ಇದು ಸಕ್ಸಸ್ ಆಗೈತೆ ರೀ? ಇದು ಸಕ್ಸಸ್ ಐತಿ. ಒಂಚೂರ ಹಣ್ಣು ಆಗಾಗ ಜಗ್ಗಾಗಿರ್ತೀರಿ, ಅವು ಬೇಜಾರಾಗವ್ರಿಗೆ ತಿಂತ ಹುಡುಗರು. ಮತ್ತು ಲಾಸ್ಟ್ ಗುಬ್ಬಿಕಾಗಿ ನೀರು ಎಲ್ಲ. ಈ ಚೆಕ್ಕು ಹಣ್ಣು ಅಂತೂ ಕೂಡ
ಚಕ್ಕೋಣ್ಣೆ ಭಾಳ ತಿನ್ನಲ್ಲ, ಲಘು ಬೇಜಾರು ಮಾಡತ್ತ. ಮುಂಗ್ಲೆ ಭಾಳ ತಿನ್ನತ್ತ, ಹ್ಞೂ ರೀ, ಹತ್ತಿ ಹರ್ಕೊಳತ್ತೆ, ಹರ್ಕೊಂಡು ತಿನ್ನತ್ತೆ ರೀ. ಇರಲಿ ಅಂತ ಎಲ್ಲ ಒಂದೊಂದು ಏನ್ರ ತಿಂತಾವ್ರಿ. ಹ್ಞೂ, ಒಂದಿನ 2 ದಿವ್ಸ ಇಡ್ಬೇಕ್ರಿ. ಹ್ಞೂ, ಇಲ್ಲ ಮತ್ತೆ ತಿನ್ನಕ ಮತ್ತು ಯಾವುದಾದ್ರು ಬೇಕಾದ್ರಿ ಮಕ್ಕಳಿಗೆ ಸ್ವಲ್ಪ ಇರಲಿ ಅಂತ ಇದನ್ನೊಂದು ಇಟ್ಟೀನಿ. ಲಂಗಾರ ಹಣ್ಣು ಅಂತ ಒಂದು ಐತಿ. ಅದು ಒಂದು ಹಣ್ಣು ರೀ, ಅದನ್ನು ತಂದು ಮೊಳಕೆಗೆ ಹಾಕೀನಿ, ಇನ್ನೂ ಬಂದಿಲ್ಲ ಅದು. ಒಟ್ಟು ಎಲ್ಲ ನಮೂನಿ ಏನು ಇಲ್ಲ, ಅದು ಒಂಥರ ಚಕ್ಕೋಣ್ಣಿನ ಟೈಪ್ ಬರ್ತರಿ. ಮೇಲೆ ಸಿಪ್ಪಿ ಓಪನ್ ಆಗುತ್ತೆ, ಒಳಗೆ ಜಾಮೂನ್ ಥರ ಇರುತ್ತೆ, ಅದ್ರೊಳಗೆ ಬೀಜ ಇರ್ತದೆ, ಕರಿ ಬೀಜ, ಲಂಗಾರ ಹಣ್ಣು ಅಂತ. ಅವು ಅಂಥವೆಲ್ಲ ಒಟ್ಟು ಏನು ಹಸು ಸಿಗ್ತಾವು ಅವನ್ನೆಲ್ಲ ಬೆಳಿಬೇಕಂತ ಒಂದು ಆಸೆ ರೀ. ಇದು ನೋಡ್ರಿ, ಹತ್ತಿ ಹಣ್ಣಿನ ಗಿಡ ಅಂತೀವಿ ನಾವು ಹತ್ತಿ ಹಣ್ಣಿಂದ ಅಂತೀವಿ. ಇದು ಏನು ದೊಡ್ಡ ಹೇಳ್ತಾರೆ, ಇದು ಏನೈತೋ ಗೊತ್ತಿಲ್ಲ. ಒಟ್ಟು ಇಡ್ಬೇಕು, ಇಟ್ಟಿನ ಹೊಲ್ದಾಗ ರೀ. ಮಕ್ಕಳಿಗೆ ಒಟ್ಟು ಹುಡುಕ್ಯಾಡ್ಬಾರ್ದಂತ ಒಂದು ಆಸೆ. ಅದಲ್ಲ ಪೇರ್ಲದ್ರಿ, ಇಂಥವು ಇಲ್ಲ ಅನ್ನೋಂಥ ಹುಡುಗರಿಗೆ ಒಟ್ಟು ಏನು ತರಲಪ್ಪ ಮಾರ್ಕೆಟ್ನಾಗ ಅಂದ್ರೆ ಇಲ್ಲಿಲ್ಲದ್ದು ಏನು ಇರಲ್ಲ, ಅಲ್ಲಿ ಏನು ಬೇಡಪ್ಪ ಅನ್ನೋ ಮಟ್ಟಿಗೆ ತಿನ್ನು. ಬಾಳೆಕಾಯಿ ಬರ್ತ ಸ್ವಲ್ಪ ಸೀಸನ್ಗೆ, ಬಾಳೆಹಣ್ಣು ಅಂದ್ರೆ ಹೊಲ್ಪ ಅಂತಾರೆ. ಮತ್ತು ಇಲ್ಲೇ ಬೇಜಾರಾಗಿರ್ತ ಅವ್ರಿಗೆ, ತಿಂದು ಸಾಕಾಗಿರ್ತ. ಒಂದು ಅವ್ರು ಪೌಡ್ರ್ ಗಿಡ್ರೆ ಎದ್ದಿರ್ತಾರೆ, ಮತ್ತು ಹಂಗಾಗಿ ನಂಬದಕಾಯಿ ಅದಕ್ಕೆ ವ್ಯತ್ಯಾಸ ಆಗುತ್ತೆ. ಇನ್ನೇನು ಫುಲ್ ಚಾಲೆಂಜ್ ತೊಗೊಂಡು ಮಾಡ್ಬೇಕಂತ ಐತ್ರಿ. ಕಾಪಿದು, ಅಡಿಕೆದು ಕಾಮಿಡಿ ಮಾಡೋದು ಭಾಳ. ಅದು ಒಟ್ಟು ಟೋಟಲ್ ಇದು 6 ಎಕರೆ ನಮ್ಮದು. 1 ಎಕರೆ ಸ್ವಲ್ಪ ಕಣ ಮನೆ ಅದು ಇದು ಅಂತ ಅಲ್ಲ. ಮತ್ತು ಇಲ್ಲ ಏನಿಲ್ರಿ, ಸ್ವಲ್ಪ ಹಿಂಗೆ ಬಿಟ್ಕೊಂಡಿವಲ್ರಿ. ಅದಕ್ಕೆ ಒಂದು 5 ಎಕರೆ ಫುಲ್ ಸಿಗುತ್ತೆ. 5 ಎಕರೆನ ಅಡಿಕೆ ಹಾಕ್ಬೇಕಂತ ಐತ್ರಿ. ಈಗ ಸಾಮಾನ್ಯ ರೈತರು ಬೇರೆ ಎಲ್ಲ ಇದು ರಾಸಾಯನಿಕ ಗೊಬ್ಬರಗಳನ್ನು ಕೆಮಿಕಲ್ಗಳನ್ನು ಬಳಸಿ ಕೃಷಿ ಮಾಡ್ತಾರೆ. ಬಟ್ ನೀವು ಅದೇ ಮಾದರಿ ಒಳಗೆ ಹೋಗ್ಬೇಕಂತ ಅಥವಾ ಆರ್ಗಾನಿಕ್ ಆಗಿ ಸಾವಯವವಾಗಿ ಬೆಳಿಬೇಕಂತ ಐತ್ರಿ. ಈ ಮಾರ್ಗ ಕಂಡಿವಿ ನೋಡನ್ರಿ. ಮತ್ತು 1-2 ಅದಕ್ಕಂತ ಹಸುವನ್ನು ಸಾಕಾಣಿಕೆ ಮಾಡ್ಬೇಕಂತ ಐತ್ರಿ. ಫಾರ್ಮ್ ಆದ್ರೆ ಸರಿ ಆಗಲ್ಲ ಅಂದ್ರು. ಗಿಡಮೂಲಿಕೆ ಅಂದ್ರೆ ಏನು ಹಾಕಿಲ್ರಿ. 1-2 ಹೂವಿನ ಗಿಡ ಇಟ್ಟಿದ್ದೆ ಅಲ್ಲಿ ತಂದು. ಒಟ್ಟು ಅಲ್ಲಿ ಮಲೆನಾಡಿನಾಗ ಏನೈತಿ ಅದು ಎಲ್ಲ ತಂದು ಇಲ್ಲಿ ಆಗಲ್ಲ ಅನ್ನೋದು ಬೆಳೆಸ್ಬೇಕಂತ ಒಂದು ಆಸೆ ರೀ ಹೆಚ್ಚಿಂದು. ಈಗ ನಮ್ಗೆ ಇಲ್ಲಿ ನಮ್ಮರ ಕಾಮಿಡಿ ಮಾಡಿ ಮಾಡ್ಬೇಕಂತ ಧೈರ್ಯ ಮಾಡಿದವನು ಮಾಡಿಕೊಡೋಣ, ನಾವು ತೋರಿಸ್ಬೇಕಂತ. ಯಾಕಂದ್ರೆ ಒಂದು ಮದುವೆಗೆ ಹೋಗಿದ್ದೆ, 2 ಕಾಪಿ ಗಿಡ ತಂದು ಇಟ್ಟಿದ್ದೆ, ಇಲ್ಲಿ ಬಯಲಿಗೆ ಇಟ್ಟಿದ್ದೆ. ಬಯಲಿಗೆ ಇಟ್ಟಿದ್ದು ಕಾಪಿ ಗಿಡ, ಒಂದು ಗಿಡಕ್ಕೆ 13 kgವರೆಗೆ ತೆಗ್ದೀನಿ ಹಣ್ಣು. 13 kgವರೆಗೆ ತೆಗ್ದೀನಿ. ಚೆನ್ನಾಗಿ ಇಳುವರಿ ಅಂತೀರಿ? ಒಳ್ಳೆ ಇಳುವರಿ. ಮತ್ತು ನಾನು ನೋಡಿರೋ ಗೊಬ್ಬರ ಏನು ಮೇಂಟೈನ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ, ಈಗ ನಾವೇನಾರ ಬೆಳೆಸಿದ್ವಿ ಚೊಲೋತ್ನಿಗೆ ಅಂದ್ರೆ 1 ಗಿಡ ಬೆಳೆಸ್ಯಾನಂತಾರೆ. ಅದಕ್ಕೇನು ಮಾಡೋದ ಬೇಡ. ಅದಕ್ಕೆ ಸುಮ್ಮನೆ ಯಾವಾಗ ತಿಳಿತೆ ಅವಾಗ ಸ್ವಲ್ಪ ನೀರು ಗೊಜ್ಜೋದು ಮುಗಿತಿ ಇಷ್ಟ. ಅಂಥದ್ದು 13 kgವರೆಗೆ ಆಯ್ತು ತೂಕ ಮಾಡಿರೋದು. ಮತ್ತು ನಾವು ಅಂತ ಮಾಡಿದ್ರೆ ಯಾಕಾಗಲ್ಲ ಅಂತ ಚಾಲೆಂಜ್ ತೊಗೊಂಡಿನಿ ರೀ. ನೋಡೋಣ ಮುಂದಿನ ಅಂತ ಒಟ್ಟು ಬೆಳೆದ ತೀರ್ಬೇಕು ಅನ್ನೋದು ಒಂದು ಮನಸ್ಸಿನಾಗ ಇಟ್ಕೊಂಡಿನಿ. ಮತ್ತು ಈಗ ಪೀಕ್ ಪ್ಲಾಟ್ ಸೀಡ್ಸ್ ಮಾಡ್ತಿದ್ವಲ್ರಿ, ಆ ಸೀಡ್ಸ್ನವ್ರಿಗೂ ಆಗಲ್ಲ ಬಿಡ್ರಿ ನಂಗೆ ಇವತ್ತು ಅಡಿಕೆ ಹಾಕ್ತೀನಂತ ಒಲ್ಲೆ ನೀನು ಅವ್ರಿಗೆ. ಮಿರ್ಗನ ಮಳೆಲಿದ್ದ ಸ್ವಲ್ಪ ವಾತಾವರಣ ಏಕದಮ್ ಕೋಲ್ಡ್ ಆಗುತ್ತೆ, ಒಗ್ಗುಣಿ ಹೋಗೋ ಸಂಖ್ಯೆ ಕಮ್ಮಿ ಆಗುತ್ತೆ. ಅದಕ್ಕೆ ಮಿರ್ಗನ ಮಳೆ ದಾಟಿದ ಮೇಲೆ ಒಟ್ಟು ಮಿರ್ಗನ ಮಳೆಗೆ ಇಡ್ಬೇಕಂತ ಒಂದು ಆಸೆ. ಯಾರನ್ನೂ ಕೇಳಿಲ್ಲ, ವಿಜ್ಞಾನಿಯರನ್ನ ಯಾರನ್ನ ಕೃಷಿಯರನ್ನ ಯಾರನ್ನೂ ಕೇಳಿಲ್ಲ, ಯಾರಿಗೂ ಭೇಟಿಯಾಗಿಲ್ಲ. ಇವತ್ತು ನೀವು ಫಸ್ಟ್ ಭೇಟಿ. ಅಲ್ಲ, ಈಗ ಒಟ್ಟ ನೀವು ಇಲ್ಲೇ ಇರೋದು? ಇಲ್ಲೇ ತೋಟದಲ್ಲಿ ವಾಸ್ತವ್ಯನೂ ಇಲ್ಲೇ. ಏನಾರು ಬೇಕಂದ್ರೆ ಮಾತ್ರ ಹೋಗೋದು ಹೊರಕ್ಕೆ. ಶಾಲೆ ಹುಡುಗರಿಗೆ ಬಿಡಕ್ಕೆ ಹೋಗ್ತೀನಿ, ತೊಗೊಂಬರಕ್ಕೆ ಹೋಗ್ತೀನಿ. 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು.
ಎಲ್ಲರಿಗೂ ಸ್ಕೂಲು 6 ಜನ 6 ಜನ 4 ಜನ ಹೆಣ್ಮಕ್ಳದೇ ಮೇಲ್ಗೈ. ಮೇಲ್ಗೈ ರೀ. ಮತ್ತು ಒಬ್ಳಿಗೆ ನೌಕರಿ ಬಂದೈತೆ ರೀ, ಪೋಸ್ಟ್ಮ್ಯಾನ್ ನೌಕರಿ. ಓಕೆ ರೀ. ಒಬ್ಬ ದೊಡ್ಡ ಮಗಳಿಗೆ ಮದುವೆ ಮಾಡಿಕೊಟ್ಟೀನಿ, ಬಿ ಎಸ್ ಸಿ ನರ್ಸಿಂಗ್ ಮುಗಿಸಾಳ. ಆಕೆ ಹೋಗ್ಬೇಕಂದ್ಲು, ಸ್ವಲ್ಪ ಯಾರಿಗೆ ಆಗಿಂದ ಹೋಗವ ಅಂತ ಅಂದಿನಿ. ಹಂಗಾಗಿ ಈಗ ಯಾರಿಗಾಗಿ ಒಂದು 6-7 ತಿಂಗಳಾಗೈತಿ. ಅಕ್ಕರ್ರಿ ಅವ್ರದ್ದೆಲ್ಲ ಹೊಲ್ದ ಕೆಲಸ. ಎಲ್ಲ ಫುಲ್. ಮತ್ತೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡು? ಕರೆಂಟಿನ ಸೋಲಾರ್ ಇಟ್ಕೊಂಡೀನಿ. ಕರೆಂಟ್ ಸೋಲಾರ್ ಕೊಡ್ರಿ. ಇಲ್ಲಿ ಬರ್ರಿ. ಮಗಳ ಹತ್ರ ಉಳ್ಕೊಂಡಲ್ರಿ. ಅಲ್ಲಿ ಎಲ್ಲ ಇವ್ರು ಎ ಟು ಜೆಡ್ ಎಣ್ಣೆ ಗೊಬ್ಬರ ಹಾಕಿ ಎಣ್ಣೆ ಸ್ಪ್ರೇ ಮಾಡಿ ಕಟಿಂಗ್ ಮಾಡಿ ಮಿಷನ್ಗೆ ಹಾಕಿ ಕುಚ್ಚಿ ಒಣಗಿಸಿ ಮಾರಲ್ಲಿವರೆಗೆ ನೋಡಿದ್ನಿ ರೀ ಅವ್ರದ್ದು. 1 ವರ್ಷ ಟ್ರೈನಿಂಗ್. 1 ವರ್ಷ ಫುಲ್ ಅವ್ರದ್ದ ಟ್ರೈನಿಂಗ್ ತೊಗೊಂಡೆ. ಆ ಸ್ಥಳೀಯರು ಅಲ್ಲಿ ಹಾಕ್ಯಾರಲ್ಲಿ. ಸ್ಥಳೀಯರು ಯಾರಲ್ರಿ, ಮಗಳನ್ನ ತೊಗೊಂಡಿದ್ದೀನಲ್ಲ, ಆ ಸ್ಥಳೀಯರ ಥರನ ನೋಡ್ಕೊಂಡೆ, ದೋಸ್ತರನ್ನ ಮಾಡ್ಕೊಂಡೆ. ಅಲ್ಲಿ ಎಲ್ಲ ಅಷ್ಟು ನೋಡ್ಕೊಂಡೆ. ಅಲ್ಲಿದು ನಾನು ಯಾಕೆ ಮಾಡ್ಬಾರ್ದಿನ್ನಂತ ಸ್ವಲ್ಪ ಆಸೆ ಹುಟ್ತಿ. ಕೆಲಸ ಭಾರಿ ಹೇಳ್ವಾರ್ರಿ ಅವ್ರದ್ದು. ಒಮ್ಮೆ ಸ್ವಲ್ಪ ಕಸ ಕಿತ್ತು ಗೊಬ್ಬರ ಹಾಕಿ ಮಣ್ಣು ಹಾಕಿದ್ರಂದ್ರೆ 2-3 ವರ್ಷ ನೋಡಲ್ಲ ಅವರು. ಅದೇ 2 ಬೇರೆ 3 ಬೇರೆ ಎಣ್ಣೆ ಸ್ಪ್ರೇ ಕೊಡ್ತಾರೆ, ಮುಗೀತಿ. ಒಳಗೆ ಕಟಿಂಗಿಗೆ ಸೀದಾ ವರ್ಷ ಆದಮೇಲೆ ನಾವು ಯಾಕೆ ಇದು ಮಾಡಬಾರ್ದು? ಇಲ್ಲಿ ಯಾಕೆ ಕತ್ತಿಡ್ದಂಗೆ ದುಡಿಬೇಕು? ಇದ್ರ ಕೈಯಾಗ ಮೆಕ್ಕೆಜೋಳ ಒಮ್ಮೆ ತೆಗಿತೀವಿ, ಒಳ್ಳೆ ಪೀಕ್ ಬರುತ್ತೆ. ಮಾರ್ಕೆಟ್ನಾಗ ಕಸ ಮಾರಿದಂಗೆ ಆಗುತ್ತೆ, ಅದಕ್ಕೇನು ರೇಟ್ ಇರಲ್ಲ, ಏನಿಲ್ಲ. ಈ ಅಡಿಕೆ, ಕಾಫಿ, ಕಾಳು ಮೆಣಸು ಇವೆಲ್ಲ ಡ್ರೈ ಫುಡ್ ಇವನ್ನೆಲ್ಲ ತೆಗೆದಿಟ್ಟು ನಾವು ರೇಟ್ ಬಂದಾಗ ಮಾರ್ಬೋದು.